ಬರೆದಂತ ಸುವಾರ್ತೆ 9ನೇ ಅಧ್ಯಾಯ. ನಾವು ಆ ಅಧ್ಯಾಯದ ಕೆಲವು ವಚನಗಳನ್ನ ನಾವು ಓದುತ್ತಾ ದೇವರ ವಾಕ್ಯವನ್ನ ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಈ ದಿನದಲ್ಲಿ ನಾವು ನೋಡುವಂತ ಒಂದು ವಚನದ ಭಾಗ, ಯೇಸು ಒಬ್ಬ ಹುಟ್ಟು ಕುರುಡನಿಗೆ ಕಣ್ಣು ಕೊಡುವಂತ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾವ ಸನ್ನಿವೇಶ ಇದು? ಹುಟ್ಟಿದಾಗಲೇ ಆತನು ಕುರುಡನಾಗಿದ್ದಾನೆ. ಸಣ್ಣ ಯೇಸು ಜೀವಿತದಲ್ಲಿ, ಯೇಸುವಿನ ಸೇವೆಯ ಕಾಲಮಾನಗಳಲ್ಲಿ ಅನೇಕರಿಗೆ ಬಿಡುಗಡೆಗಳು, ಅನೇಕರಿಗೆ ಅದ್ಭುತ ಕಾರ್ಯಗಳು, ಅನೇಕರಿಗೆ ಸ್ವಸ್ಥತೆಗಳು ಆಗಿದ್ದಾವೆ. ಯೇಸು ಈ ಲೋಕಕ್ಕೆ ಬಂದಾಗ್ಲೂ ಕೂಡ ಯೆಶಾಯನ ಪ್ರವಾದನೆಗಳಂತ ಹೇಳ್ತದೆ, ಏನಂತೆ? ಬಂಧನದಲ್ಲಿರುವವರಿಗೆ ಬಿಡುಗಡೆ, ರೋಗಿಗಳಿಗೆ ಸೌಖ್ಯ, ದುಃಖದಲ್ಲಿರುವವರಿಗೆ ಆನಂದವು ಉಂಟಾಗ್ತದೆ. ಅದಕ್ಕೋಸ್ಕರನೇ ದೇವರು ನನ್ನನ್ನ ಅಭಿಷೇಕ ಮಾಡಿದ್ದಾನೆ, ನನ್ನ ಕಳಿಸಿದ್ದಾನೆ ಅಂತ ಯೇಸು ಸ್ವಾಮಿ ಹೇಳುತ್ತಾ ಅನೇಕ ಜನರನ್ನ ದೇವರು ಗುಣಪಡಿಸ್ತಾ ಇಲ್ಲಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯೋಹನ್ನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಹುಡುದಾಗಿಂದ ಕುರುಡನಾಗಿರುವಂತ ವ್ಯಕ್ತಿಯನ್ನ ಗುಣಪಡಿಸುವಂತ ಒಂದು ಸನ್ನಿವೇಶ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಆ ಕುರುಡನನ್ನ ಗುಣ ಮಾಡಿದಂತ ದಿನ ಏನಾಗಿತ್ತು? ಸಬ್ಬತ್ ದಿನ ಆಗಿತ್ತು. ಸೊ ಸಬ್ಬತ್ ದಿನದಲ್ಲಿ ಯೇಸು ಆ ಕುರುಡನನ್ನ ಗುಣ ಮಾಡಿದಾಗ ಶಾಸ್ತ್ರಿಗಳು, ಫರಿಸಾಯರು, ಯಹೂದ್ಯರು ಇವರೆಲ್ಲರೂ ಯೇಸುವಿನ ವಿರುದ್ಧವಾಗಿ ಏನ್ ಮಾಡ್ತಾರೆ? ಒಂದು ವಿಷ ಬೀಜವನ್ನ ಬಿತ್ತಲಿಕ್ಕೆ ಶುರು ಮಾಡ್ತಾರೆ. ಏನಂತ? ಒಂದು ವೇಳೆ ಆತನು ದೇವರಾಗಿದ್ರೆ, ಒಂದು ವೇಳೆ ಮನುಷ್ಯ ಕುಮಾರನಾಗಿದ್ರೆ ಖಂಡಿತವಾಗ್ಲೂ ಸಬ್ಬತ್ ದಿನಕ್ಕೆ ಆತನ ಮರ್ಯಾದೆ ಕೊಡ್ತಾ ಇದ್ದ. ಸಬ್ಬತ್ ದಿನದಲ್ಲಿ ಯಾರನ್ನು ಗುಣ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಯಹೂದ್ಯರ ಒಂದು ಆಚಾರದಲ್ಲಿ ಸಬ್ಬತ್ ದಿನ ಅಂತ ಬಂದಾಗ ಅವತ್ತು ಏನು ಕೆಲಸ ಮಾಡಬಾರದು. ಅವ್ರ ಆಚಾರ ಅದು, ಏನು ಕೆಲಸ ಮಾಡಬಾರ್ದು. ಸೊ ಅದಕ್ಕಾಗಿ ಶಾಸ್ತ್ರಿಗಳೆಲ್ಲರೂ ಏನ್ ಮಾಡ್ತಾರೆ? ಆ ದಿನದಲ್ಲಿ ಯೇಸುವನ್ನ ಹೇಗಾದ್ರೂ ಮಾಡಿ ಮತ್ತೆ ಆತನ ಪಾಪದಲ್ಲಿ ಶಿಕ್ಷಿಸಬೇಕಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಇದು ಒಂದು ಅಲ್ಲಿರುವ ನಡೆದಂತ ಒಂದು ಸನ್ನಿವೇಶ. ಪ್ರೀತಿ ದೇವಜನರು, ಇವತ್ತು ನಮ್ಮ ಜೀವನದಲ್ಲಿ ಕೂಡ ಅನೇಕ ಸಾರಿ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆದನ್ನ ಮಾಡಿರ್ತಾನೆ. ಮಾಡಿದಾಗ ಕೆಲವರು ನಮ್ಮ ಜೀವಿತದಲ್ಲಿ ಏನ್ ಅನ್ಕೊಳ್ತಾರೆ ಗೊತ್ತಾ? ಇವರಿಗೆ ಈ ತರ ಆಗ್ಬಾರ್ದಾಗಿತ್ತು, ಈ ಅದ್ಭುತ ಈ ಟೈಮಲ್ಲಿ ಅವ್ರಿಗೆ ಆಗ್ಬಾರ್ದಾಗಿತ್ತು, ಈ ದಿನದಲ್ಲಿ ಆಗ್ಬಾರ್ದಾಗಿತ್ತು. ಇನ್ನು ಕೆಲಸ ಆ ಅದ್ಭುತ ನಿನ್ ಜೀವಿತದಲ್ಲಿ ಆಗಿದೆನಾ? ಅದೇನ್ ತುಂಬಾ ದಿನ ಇರಲ್ಲ, ಮತ್ತೆ ಪರಿಸ್ಥಿತಿಗೆ ಬರ್ತವೆ. ಹಿಂಗೆ ವಿರುದ್ಧವಾಗಿ ಮಾತಾಡುವಂತ ಜನರ ಮಧ್ಯದಲ್ಲಿ ನಾವಿವತ್ತು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಪ್ರೀತಿ ದೇವ ಜನರ, ಇಲ್ಲಿ ಹುಟ್ಟು ಕುರುಡನಾಗಿರುವಂತ ವ್ಯಕ್ತಿಯನ್ನ ಗುಣಪಡಿಸುವಂತ ಒಂದು ಸನ್ನಿವೇಶನ ಗಮನಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡಿ, ಯೇಸು ಹಾದು ಹೋಗುತ್ತಾ ಇದ್ದಾನೆ. ಆ ಹಾದು ಹೋಗುವಂತ ಮಾರ್ಗದಲ್ಲಿ ಒಬ್ಬ ಹುಟ್ಟು ಕುರುಡನನ್ನ ಯೇಸು ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಈ ಕುರುಡನಾಗಿ ಹುಟ್ಟಿರುವಂತ ವ್ಯಕ್ತಿಯನ್ನ ಯೇಸು ಒಂದು ದಿನ ಆತನು ಹಾದು ಹೋಗ್ತಿರ್ಬೇಕಾದ್ರೆ ಆ ಕುರುಡನನ್ನ ನೋಡ್ತಾನೆ. ಹಲ್ಲೆಲೂಯಾ. ಯಾಕೆ ಯೇಸು ಕುರುಡನ್ ನೋಡ್ದ? ಕಣ್ ಕೊಡೋಕ್ಕೋಸ್ಕರ. ಒಳ್ಳೆ ಗುಡ್, ಕಣ್ ಕೊಡೋಕ್ಕೋಸ್ಕರ. ಮತ್ತೆ ಸುಮ್ಮನೆ ಲಾಜಿಕ್ ಆಗಿ ಅಷ್ಟೇ, ಏನು ತುಂಬಾ ಆಳ ಡೀಪ್ ಏನಿಲ್ಲ. ಕಣ್ ಕೊಡೋಕ್ಕೋಸ್ಕರ ಯೇಸು ಸ್ವಾಮಿ ನೋಡ್ದ. ಯೇಸು ಆ ಕುರುಡನ್ ನೋಡ್ತಾನೆ. ಕಾರಣ ಇಷ್ಟೇ, ಕುರುಡನ ಯೇಸುವನ್ನು ನೋಡಕ್ಕಾಗಲ್ಲ. ಕುರುಡನ ಯೇಸುವನ್ನು ನೋಡಕ್ಕಾಗಲ್ಲ. ಯಾಕೆ? ಆಲ್ರೆಡಿ ಕುರುಡ ಏನಾಗಿದ್ದಾನೆ? ಕಣ್ ಕಾಣಲ್ಲ, ಯಾರನ್ನೂ ಕಾಣಲ್ಲ. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ಯೇಸು ಕುರುಡನನ್ನ ನೋಡಿದ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌದು, ನಮ್ಮ ಜೀವಿತದ ಪರಿಸ್ಥಿತಿಯಲ್ಲಿ ನಾವು ಕೆಲವು ಸಂಗತಿಗಳನ್ನ ನೋಡಕ್ ಆಗ್ತಾ ಇಲ್ಲ, ಬಟ್ ದೇವರು ಆ ಸಂಗತಿಗಳನ್ನ ನೋಡ್ತಾನೆ. ಆಮೆನ್. ನಮಗೆ ನೋಡಕ್ ಆಗಲ್ಲ, ನಮ್ಮ ಕಣ್ಣುಗಳಿಂದ ಆ ಸಂಗತಿಗಳನ್ನ, ಆ ದೇವರ ಯೋಜನೆಗಳನ್ನ ನಾವು ನೋಡಲ್ಲ, ಬಟ್ ಅದರ ಯೋಜನೆಗಳನ್ನ ದೇವರು ನೋಡ್ತಾನೆ. ನನ್ನ ಮೇಲಿಟ್ಟಂತ ಯೋಜನೆ ದೇವರು ನೋಡ್ತಾನೆ. ನಿನ್ನ ಮೇಲಿಟ್ಟಂತ ದೇವರ ಯೋಜನೆಯನ್ನ ಕರ್ತನು ನೋಡ್ತಾನೆ. ಪ್ರೇರೆ ಕೆಲಸ ನಮ್ಗೆ ಅರ್ಥ ಆಗಲ್ಲ, ನಾವು ನೋಡಕ್ ಆಗಲ್ಲ ನಮ್ಗೆ. ಸೊ ಇಲ್ಲಿ ಯೇಸು ಆ ಕುರುಡನನ್ನ ನೋಡ್ತಾ ಇದ್ದಾನೆ.
ಸೊ ಯೇಸುವನ್ನು ನೋಡ್ತಾ ಇರ್ಬೇಕಾದ್ರೆ ಗಮನ ಕೊಡಿ. ಯೇಸು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಶಿಷ್ಯರು ಯಾರು? ಯೇಸುವನ್ನ ಹಿಂಬಾಲನೆ ಮಾಡ್ತಿರುವಂತ ಶಿಷ್ಯರು, ಯೇಸುವಿನ ಶಿಷ್ಯರು ಎಂಬುದಾಗಿ ಹೆಸರಾಗಿರುವಂತ ಈ 12 ಜನರು ಯೇಸುವನ್ನ ಕೇಳ್ತಾರೆ. ಏನಂತ? ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದ್ದಾರೆ? ಈತನು ಕುರುಡನಾಗಿ ಹುಟ್ಟಕ್ಕೋಸ್ಕರ ಯಾರು ಪಾಪ ಮಾಡಿದ್ದಾರೆ? ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ? ಈತನು ಪಾಪ ಮಾಡಿಲ್ಲ, ಈತನ ತಂದೆ ತಾಯಿ ಕೂಡ ಪಾಪ ಮಾಡಿಲ್ಲ. ಇದು ಏನನ್ನ ತೋರಿಸ್ತದೆ ಅಂದ್ರೆ, ಯೇಸು ಕ್ರಿಸ್ತನು ನನ್ನ ಜೀವಿತದ ಏನಪ್ಪಾ ಅಂದ್ರೆ ಒಂದು ಜನ್ಮ ಪಾಪ ಅಂತ ಇದಿಲ್ಲ, ಅದನ್ನ ತೆಗೆದುಹಾಕೋದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ತನ್ನನ್ನ ತಾನು ಹೇಳ್ಕೊಳ್ತಾ ಇದ್ದಾನೆ, ನಾನು ಬಂದಿರುವಂತ ಉದ್ದೇಶವೇ ಏನು? ಆ ಜನ್ಮ ಪಾಪವನ್ನ ತೆಗೆದು ಅದಕ್ಕೋಸ್ಕರ. ಯಾಕೆ ಆ ದಿನಮಾನಗಳಲ್ಲಿ ಈ ಕುಷ್ಠರೋಗ, ಕುರುಡುತನ, ಏನಾದರೂ ರೋಗಗಳಿಂದ ಮಗು ಹುಟ್ಟಿದ್ರೆ ಅದು ಅವರ ಕುಟುಂಬಕ್ಕೆ ಶಾಪವಾಗಿತ್ತು. ಏನಾಗಿತ್ತು? ಶಾಪ. ಅದು ಆ ಶಾಪವನ್ನ ನೀಗೋದಕ್ಕೋಸ್ಕರ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಿದ್ದಾನೆ ಅಂತೇಳಿ ಕರ್ತನು ತನ್ನನ್ನ ಆ ಸ್ಥಳದಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಈತನೂ ಪಾಪ ಮಾಡಿಲ್ಲ, ಈತನ ತಂದೆ ತಾಯಿಯೂ ಕೂಡ ಪಾಪ ಮಾಡಿಲ್ಲ. ಹಾಗಾದ್ರೆ ಏನು ಯೇಸು ಸ್ವಾಮಿ ಏನಂತ ಹೇಳ್ತಾನೆ? ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಹೀಗಾಗಿದೆ. ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಈ ಕಾರ್ಯಗಳು ಇದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಮ್ಮ ಪರಿಸ್ಥಿತಿಗಳ ಮೇಲೆ ದೇವರ ಯೋಜನೆಗಳನ್ನ ಇಟ್ಟು ನಮ್ಮನ್ನು ಕಳಿಸಿದ್ದಾನೆ. ಇದು ಈಗ ನನ್ನ ಜೀವನದಲ್ಲಿ ಬಂದದ್ದಲ್ಲ, ಇದು ನನ್ನ ಜೀವನದಲ್ಲಿ ಒಂದು ಬಲಹೀನತೆ ಆಗಿ ಬಂದದ್ದಲ್ಲ, ಇದು ನನ್ನ ಜೀವಿತದಲ್ಲಿ ಒಂದು ಶಾಪವಾಗಿ ಬಂದದ್ದಲ್ಲ, ಇದು ನನ್ನ ಜೀವಿತದಲ್ಲಿ ಒಂದು ತಡೆಯಾಗಿ ಬಂದದ್ದಲ್ಲ. ದೇವರ ಕ್ರಿಯೆಗಳು ಇದರ ಮುಖಾಂತರ ನೆರವೇರೋದಕ್ಕೋಸ್ಕರ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ದೇವರು ಉದ್ದೇಶ ಹಾಕಿ ಕಳಿಸ್ಕೊಟ್ಟಿದ್ದ ನಮ್ಮನ್ನ. ಹಾಗಾದ್ರೆ ದೇವರ ಉದ್ದೇಶಗಳು ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ದೇವರ ಉದ್ದೇಶಗಳನ್ನ ನಮ್ಮ ಮೇಲೆ ದೇವರು ಹಾಕ್ತಾನೆ. ನಾನು ಅಂದುಕೊಂಡ ಹಾಗೆ ಯಾವುದು ನಡೆಯಲ್ಲ ಇಲ್ಲಿ. ನಾವು ಅಂದುಕೊಂಡಾಗೆ ಯಾವುದು ನೆವರ್. ತಾಯಿ ಗರ್ಭದಲ್ಲಿದ್ದಾಗ ದೇವರು ಏನು ಉದ್ದೇಶ ಆಗಿರ್ತಾನೆ ಅದು ಆಗ್ಲೇಬೇಕು. ಸೊ ಯೇಸು ಹೇಳ್ತಾನೆ, ಈತನು ಪಾಪ ಮಾಡಲಿಲ್ಲ, ಈತನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. ಹಾಗಾದ್ರೆ ಪಾಪ ಮಾಡಿದವರು ಯಾರು ಪಾಪ ಮಾಡಿಲ್ಲ. ಹಾಗಾದ್ರೆ ಈ ಕುರುಡುತನ ಆ ಮನುಷ್ಯನ ಜೀವಿತದಲ್ಲಿ ಯಾಕೆ ಬಂದಿದೆ? ದೇವರ ಉದ್ದೇಶ. ಪ್ರೀತಿ ದೇವಜನರ, ಕೆಲವು ಸಾರಿ ನಮ್ಮ ಜೀವನದಲ್ಲಿ ಬಲಹೀನತೆಗಳು ಕೂಡ ದೇವರ ಉದ್ದೇಶವಾಗಿರ್ತವೆ. ಕೆಲವು ಸಾರಿ ನಮ್ಮ ಸೋಲುಗಳು ದೇವರ ಉದ್ದೇಶವಾಗಿರ್ತವೆ. ಕೆಲವು ಸಾರಿ ನಮ್ಮ ಜೀವಿತದ ಒಂದು ನಿರಾಸೆಗಳು ದೇವರ ಉದ್ದೇಶವಾಗಿರ್ತವೆ. ಕುರುಡನ ಜೀವಿತದಲ್ಲಿ ನಿರಾಶೆ ಇತ್ತು, ಪಕ್ಕ ನಿರಾಶನೆ. ಯಾಕೆ? ಅವನ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಭಿಕ್ಷೆ ಬೇಡಬೇಕು, ತಿನ್ಬೇಕಷ್ಟೆ. ಇವತ್ತು ನಿನ್ನ ಜೀವನದಲ್ಲಿ ಇದ್ದಂತ ಸ್ಥಿತಿ, ಈಗ ಏನ್ ಸ್ಥಿತಿ ಇದೆಯಲ್ಲ, ಈ ಸ್ಥಿತಿ ದೇವರ ಉದ್ದೇಶವಾಗಿದೆ. ಆಮೆನ್, ಹಲ್ಲೆಲೂಯಾ. ಬ್ರದರ್, ನಾನು ಹಿಂಗಿರ್ಬೋದಾಗಿದ್ದು ಬ್ರದರ್. ಪಕ್ಕದ ನಮ್ಮ ಚಿಕ್ಕಮ್ಮ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ರಿಲೇಷನ್ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಅಣ್ಣ ನೋಡ್ರಿ ಎಷ್ಟು ಒಳ್ಳೆ ಜಾಬ್, ಗೌರ್ಮೆಂಟ್ ಜಾಬ್ ಇದೆ, ನನ್ನ ಅತ್ತಿಗೆ ತುಂಬಾ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ವೆರಿ ಗುಡ್, ಅವರೆಲ್ಲ ಚೆನ್ನಾಗಿದ್ದಾರೆ, ದೇವರಿಗೆ ಸ್ತೋತ್ರ ಹೇಳು. ಹಲ್ಲೆಲೂಯಾ. ಅವರು ಚೆನ್ನಾಗಿದ್ದಾರೆ, ದೇವರಿಗೆ ಸ್ತೋತ್ರ ಹೇಳು. ಆದ್ರೆ ಒಂದು ಸತ್ಯ, ಈಗ ನೀನಿರುವಂತ ಸ್ಥಿತಿ ದೇವರ ಉದ್ದೇಶ. ಈಗ ನೀನಿರುವಂತ ಸ್ಥಿತಿ ದೇವರ ಉದ್ದೇಶ. ಸೊ ಯೇಸು ಹೇಳ್ತಾನೆ, ಈತನು ಪಾಪ ಮಾಡಿಲ್ಲ, ಈತನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಆದ್ರೆ ದೇವರ ಕ್ರಿಯೆಗಳು ಇವನಲ್ಲಿ ಕಾಣೋದಕ್ಕೋಸ್ಕರ ಬರುವುದಕ್ಕೆ ಇದು ಆಗಿದೆ. ಹಾಗಾದ್ರೆ ನಾವು ಚೆನ್ನಾಗಿ ಗಮನ ಕೊಡೋಣ. ಯೇಸು ಆ ಕುರುಡನ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಆ ಕುರುಡನ ಜೀವನದಲ್ಲಿ ದೇವರ ಉದ್ದೇಶವನ್ನ ಹಾಕಿದ್ದಾನೆ. ಆಮೇಲೆ ಆ ಕುರುಡನಿಗೆ ಯೇಸುವಿನ ಬಗ್ಗೆ ಗೊತ್ತಿದೆನಾ? ಇಲ್ಲ. ಯೇಸುವಿನ ಪರಿಚಯ ಇದೆನಾ? ಇಲ್ಲ. ಯೇಸು ಯಾರಂತ ನೋಡಿದಾನ? ಇಲ್ಲ. ಯೇಸುವನ್ನ ನಂಬಿಕೊಂಡಿದ್ದಾನ? ಇಲ್ಲ. ರಕ್ಷಣೆ ಆಗಿದೆಯಾ? ಇಲ್ಲ. ಯೇಸುವನ್ನ ಸ್ವೀಕಾರ ಮಾಡ್ಕೊಂಡನ?
ಇಲ್ಲ. ಸುವಾರ್ತೆ ಕೇಳಿದಾನ? ಇಲ್ಲ. ಅದ್ಭುತಗಳು ನೋಡಿದಾನ? ಇಲ್ಲ. ಏನೂ ಇಲ್ಲ. ಏನು? ಎಲ್ಲ ನಿಲ್ಲಾಗ್ಬಿಟ್ಟಿದೆ. ಎಲ್ಲ ಖಾಲಿ. ಎಲ್ಲ ಖಾಲಿ ಇದ್ದಾಗಲೂ ಕೂಡ ದೇವರ ಉದ್ದೇಶ ಮಾತ್ರ ಅವನಲ್ಲಿ ಇದೆ. ಹಲ್ಲೆಲೂಯಾ. ಖಾಲಿ ಅಂತಿದ್ದಾಗ ದೇವರ ಉದ್ದೇಶ ದೇವರು ಯಾವತ್ತು ನಾವು ನನ್ನ ಜೀವಿತ ಸ್ವಾಮಿ ಇದು ಖಾಲಿ ಇದೆಯಪ್ಪ ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಹಾಕಿರ್ತಾನೆ. ಆಮೆನ್. ಈ ಕುರುಡನ ಯೇಸುವಿನ ಪರಿಚಯನೇ ಇಲ್ಲ. ಯೇಸುವಿನ ವಿಷಯವಾಗಿ ಯಾರೂ ಹೇಳಿಲ್ಲ. ಹೌದು, ಹೋಗ್ಲಿ, ಯೇಸುವಿನ ವಿಚಾರವಾಗಿ ಯಾರಾದ್ರೂ ಹೇಳಿದ್ರೆ ಈತನು ಯೇಸುವಿನ ಬಳಿಗೆ ಹೋಗಿ ಸ್ವಾಮಿ ನನಗೆ ಕಣ್ಣು ಕೊಡು. ಇಲ್ಲ, ಯೇಸುವೇ ಆ ಕುರುಡನ ಹತ್ರ ಬರ್ತಾ ಇದ್ದಾನೆ. ಹಾಗಾದ್ರೆ ಕುರುಡುತನ ಅನ್ನುವಂಥದ್ದು ಅವನ ಜೀವಿತದಲ್ಲಿ ಬಲಹೀನತೆ ಆಗಿರ್ಲಿಲ್ಲ. ಕುರುಡುತನ ಅನ್ನುವಂಥದ್ದು ಆ ಸಮಯಕ್ಕೆ ಬಂದು ದೇವರು ಮಹಿಮೆ ಹೊಂದಿಕೊಳ್ಳಬೇಕು ಅಂತ ಆ ದಿನಕ್ಕೋಸ್ಕರ ಆ ಕುರುಡನ ದೇವರು ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಅಲ್ವಾ? ಆ ದಿನಕ್ಕೋಸ್ಕರ. ಯಾವ ದಿನ? ಯೇಸು ಕ್ರಿಸ್ತನಲ್ಲಿ ಬರಬೇಕು, ಯೇಸು ಕ್ರಿಸ್ತನ ತನ್ನನ್ನು ತಾನು ತೋರಿಸಿಕೊಳ್ಬೇಕು. ಏನಂತೆ? ಕುರುಡರಿಗೆ ಕಣ್ಣು ಬರುತ್ತವೆ. ಈ ಪ್ರವಾದನೆ ನೆರವೇರಬೇಕು. ಈ ಪ್ರವಾದನೆ ನೆರವೇರಬೇಕು, ಅಲ್ಲಿ ಉದ್ದೇಶ ನೆರವೇರಬೇಕು. ಆ ಉದ್ದೇಶ ನೆರವೇರಬೇಕು, ಪ್ರವಾದನೆ ನೆರವೇರಬೇಕು. ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಎಲ್ಲಿಂದ ಬೇಕು? ತಾಯಿ ಗರ್ಭದಲ್ಲಿದ್ದಾಗೆ ಬೇಕು. ನೋಡಿ ದೇವರ ಉದ್ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಲ್ಲಿ ಯೇಸು ಆ ಬಳಿಗೆ ಬಂದು ಆತ ಹೇಳ್ತಾನೆ, ಇವನಿಗೆ ಹುಟ್ಟಿರುವಂತದ್ದು ಒಂದು ಶಾಪ ಅಲ್ಲ, ಇದು ದೇವರ ಉದ್ದೇಶವಾಗಿದೆ. ಹಾಗಾದ್ರೆ ನಾವು ತಾಯಿ ಗರ್ಭದಲ್ಲಿ ಅಂತ ನಾವೆಲ್ಲರಿದ್ದೀವಲ್ಲ, ನಾವು ತಾಯಿ ಗರ್ಭದಲ್ಲಿ ಒಂದು ಪಿಂಡವಾಗಿ ರೂಪಿಸಲ್ಪಟ್ಟಾಗನೇ ನಾವು ದೇವರ ಉದ್ದೇಶಗಳಾಗಿದ್ದೇವೆ. ಏನಾಗಿದ್ದೇವೆ ನಾವು? ದೇವರ ಉದ್ದೇಶವಾಗಿದೆ. ಆದ್ರೆ ಲೌಕಿಕವಾಗಿ ಮಗು ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ಮಗು ಚೆನ್ನಾಗಿ ಓದ್ಲಿಲ್ಲ ಅಂತಂದಾಗ ನಾವೆಷ್ಟೋ ಸರಿ ಮಕ್ಕಳನ್ನ ಬೈತಾ ಇರ್ತೀವಿ. ನೀನು ವೇಸ್ಟ್ ಇದಿ, ನೀನು ಉಪಯೋಗಕ್ಕೆ ಬರಲ್ಲ, ನೀನು ದಡ್ಡಿ ಇದಿ, ನೀನು ಪ್ರಯೋಜನಕ್ಕೆ ಬರಲ್ಲ, ನಿನಗೆ ಅರ್ಥ ಆಗಲ್ಲ, ನಿನಗೆ ಅದು ಇಲ್ಲ, ನಿನಗೆ ಅದು ಈಗಿಲ್ಲ ಹಾಗಿಲ್ಲ ಅಂತ ನಮ್ಮ ಮಕ್ಕಳನ್ನ ಎಷ್ಟೋ ಸಾರಿ ನಾವು ಬೈತಾ ಇರ್ತೀವಲ್ಲ. ಇಲ್ಲ ಪ್ರಿಯರೇ, ಮಕ್ಕಳು ನಾವುಗಳು ದೇವರ ಉದ್ದೇಶವಾಗಿದೆ. ದೇವರ ಉದ್ದೇಶ ಇಲ್ಲದೆ ನಿನ್ನ ತಾಯಿ ಗರ್ಭದಲ್ಲಿ ದೇವರು ಇಡ್ತಾ ಇರಲಿಲ್ಲ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಈ ಕುರುಡನ ಜೀವನದಲ್ಲಿ, ಈ ಕುರುಡನ ತಾಯಿಯ ಗರ್ಭದಲ್ಲಿ ಈ ಕುರುಡನ ಇಡುವುದಕ್ಕಾಗಿ ದೇವರ ಉದ್ದೇಶನೇ. ಆಮೆನ್, ಹೌದಾ? ಸೊ ಯೇಸು ಆ ಕುರುಡನ ಬಂದು ಹೇಳ್ತಾನೆ, ಈತನ ದೇವರ ಕಾರ್ಯಗಳನ್ನ ನೆರವೇರುವುದಕ್ಕೋಸ್ಕರ ಇದು ಹೀಗೆ ಆಗಿದೆ. ಸ್ವಾಮಿ ಹಿಂಗೆ ಮುಂದೆ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ, ಇವೆಲ್ಲ ಹೇಳಿದ ಮೇಲೆ ನಾನು ಕಳಿಸಿದ ಆತನ ಕಾರ್ಯಗಳನ್ನ ಹಗಲಿರುವಾಗಲೇ ಮಾಡಬೇಕು. ಕತ್ತಲು ಬರ್ತದೆ, ಮಾಡಕ್ಕಾಗಲ್ಲ ಅಂದ್ರೆ ಆತನ ಒಂದು ಮರಣ ದಿನವನ್ನ ದೇವರು ಬಿಫೋರ್ ಆಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಶಿಲುಬೆಗೆ ಹೋಗುವಂತ ದಿನವನ್ನ ಬಿಫೋರ್ ಆಗಿ ಹೇಳ್ತಾ ಇದ್ದಾನೆ. ಕತ್ತಲೆ ಬರ್ತದೆ ಮುಂದೆ, ಅವಾಗ ನಾನು ಮಾಡಕ್ಕಾಗಲ್ಲ, ಬೆಳಕಿದ್ದಾಗಲೇ ನಾನು ಮಾಡ್ಬೇಕು ತನ್ನ ಕಾರ್ಯಗಳನ್ನ. ಇವೆಲ್ಲವನ್ನ ಹೇಳುತ್ತಾ 6ನೇ ವಚನ ಹೇಳ್ತದೆ, ಇದನ್ನು ಹೇಳಿದ ಮೇಲೆ, ಇದನ್ನ ಹೇಳಿ ನೆಲದ ಮೇಲೆ ಉಗುಳಿ. ಏನ್ ಮಾಡ್ತಾನೆ? ನೆಲದ ಮೇಲೆ ಉಗುಳುತ್ತಾ ಇದ್ದಾನೆ. ನೆಲದ ಮೇಲೆ ಉಗುಳಿ ಆ ಉಗುಳಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಮಾಡ್ತಾನೆ ಯೇಸು ಸ್ವಾಮಿ? ಯಾರ ಹತ್ರ ಬಂದ? ಕುರುಡನ ಹತ್ರ ಬಂದು ಫಸ್ಟ್ ಆ ಕುರುಡನ ಸ್ಥಿತಿಯನ್ನ, ಆ ಕುರುಡನ ಉದ್ದೇಶವನ್ನ ದೇವರು ಹೇಳ್ತಾನೆ. ಹೌದಾ? ಕುರುಡನ ಉದ್ದೇಶ ಹೇಳ್ತಾನೆ ಫಸ್ಟ್. ಅವನು ಯಾಕೆ ಕುರುಡನಾಗಿ ಹುಟ್ಟಿದಾನ? ಉದ್ದೇಶ ಹೇಳಿದ ಮೇಲೆ ದೇವರ ಯೋಜನೆಯನ್ನ ನೆರವೇರಿಸ್ತಾ ಇದ್ದಾನೆ. ಏನು? ಹೋಗಿ ಆತನ ಉಗಿದು ಆ ಉಗುಳಿನ ಕೆಸರು ಮಾಡಿ ಆ ಕೆಸರನ್ನ ಆ ಕುರುಡನ ಕಣ್ಣಿಗೆ ಹಚ್ಚುತ್ತಾ ಇದೆ. ನೋಡಿ, ಇಲ್ಲಿ ಒಂದು ವ್ಯತ್ಯಾಸಕರವಾದಂತ ಒಂದು ಅದ್ಭುತ. ಇಲ್ಲಿ ಎಷ್ಟೋ ಸಾರಿ ಜನರು ಯೇಸುವಿನ ಹತ್ರ ಬಂದಾಗ ಯೇಸು ಹೇಳಿ ಕಳಿಸ್ಬಿಡ್ತದೆ, ಏನಂತ? ನಿನ್ನ ನಂಬಿಕೆ ನಿನಗೆ ಗುಣ ಆಗಿದೆ, ಹೋಗಂತ ಕಳಿಸ್ಬಿಡ್ತದ. ಆದ್ರೆ ಇಲ್ಲಿ ಹಂಗ್ ಮಾಡಿಲ್ಲ. ಏನ್ ಮಾಡ್ತಾ ಇದ್ದಾನೆ? ಉಗುಳು ಆಗ್ತಾ ಇದ್ದಾನೆ, ಉಗುಳಿನಿಂದ ಕೆಸರು ಮಾಡ್ತಾ ಇದ್ದಾನೆ. ಕೆಸರು ಮಾಡಿ ಆ ಕೆಸರನ್ನ ಕಣ್ಣುಗಳಿಗೆ ಹಚ್ತಾ ಇದ್ದಾನೆ. ಆ ಕೆಸರನ್ನ ಕಣ್ಣುಗಳಿಗೆ ಹಚ್ಚಿದ ಮೇಲೆ ಆ ವ್ಯಕ್ತಿಗೆ, ಆ ಕುರುಡನಿಗೆ ಹೇಳ್ತಾನೆ, ನೀನು ಎಲ್ಲಿಗೆ ಹೋಗು? ಸಿಲೋವ ಅನ್ನುವಂತ ಕೊಳಕ್ಕೆ ಹೋಗು.
ಆ ಸಿಲೋವ ಕೊಳಕ್ಕೆ ನೀನು ಹೋಗು. ಸಿಲೋವ ಅಂದ್ರೆ ಅರ್ಥ, ಆ ಸಿಲೋವ ಅನ್ನೋ ಪದಕ್ಕೆ ಅರ್ಥ ಬಂದು ಏನಂತೆ, ಕಳುಹಿಸಲ್ಪಟ್ಟವನೆಂಬುದಾಗಿ ಅರ್ಥ. ಏನು? ಕಳುಹಿಸಲ್ಪಟ್ಟವನೆಂಬುದಾಗಿ ಅರ್ಥ ಸಿಲೋವನ. ಆ ಸಿಲೋವ ಕೊಳಕ್ಕೆ ಆತನು ನೀನು ಹೋಗು, ಹೋಗಿ ನಿನ್ನ ಕಣ್ಣನ್ನ ತೊಳುಕೋ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿ ಆ ಕುರುಡನಿಗೆ ಹೇಳ್ತಾನೆ, ನೀನು ಹೋಗು. ಎಲ್ಲಿಗೆ ಹೋಗ್ಬೇಕು? ಸಿಲೋವ ಕೊಳಕ್ಕೆ. ಹಾಗಾದ್ರೆ ಗಮನ ಕೊಡಿ, ಆ ಕುರುಡನ ಜೀವನದಲ್ಲಿ ಇವನು ಸಿಲೋವ ಕೊಳಕ್ಕೆ ಹೋಗಿ ಬರುವಂತ ಅಭ್ಯಾಸ ಅವನಿಗೆ ಇದೆ. ಒಂದು. ಎರಡನೇದಾಗಿ, ನೀನು ಸಿಲೋವ ಕೊಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ನಿನಗೆ ಅದ್ಭುತ ಇಲ್ಲಿ ಆಗಿದೆ ಅನ್ನೋದನ್ನ ಯೇಸು ಸ್ವಾಮಿ ದೃಢಪಡಿಸ್ತಾ ಇದ್ದಾನೆ. ಏನಂತ? ನೀನು ಹೋಗು. ಈ ಹೋಗು ಅನ್ನುವಂತ ಈ ಕ್ರಿಯಾಪದ ಏನಿದೆಯಲ್ಲ, ಈ ಕ್ರಿಯಾಪದ ಏನ್ ತೋರಿಸುತ್ತೆ ಗೊತ್ತಾ? ಅದ್ಭುತ ನಿನ್ ಜೀವಿತದಲ್ಲಿ ಆಗಿದೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಿನ್ ದೇವರ ಆಲಯದಲ್ಲಿ ಬಂದು ಕೂತ್ಕೊಂಡಾಗ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಚರ್ಚ್ಗೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆಯಾ? ಇಲ್ಲ, ದೇವ್ರು ಹೇಳ್ತಾನೆ, ಹೋಗಮ್ಮ, ಬದಲಾವಣೆ ಆಗಿದೆ. ಹಲ್ಲೆಲೂಯಾ. ಹೋಗಿ ಬ್ರದರ್, ಬದಲಾವಣೆ ಆಗಿದೆ. ಇಲ್ಲಿ ಬೈಬಲ್ ವಚನ ಹೇಳ್ತದೆ, ನೀನು ಹೋಗು, ಕೊಳಕ್ಕೆ ಹೋಗಿ ನೀನೇನ್ ಮಾಡು, ನಿನ್ನ ಮಣ್ಣನ್ನ ಏನ್ ಮಾಡ್ಕೊ, ನೀನು ತೊಳೆದುಕೋ ಅಂತ ಹೇಳಿದ. ಈ ಮಣ್ಣು ಏನು ತೋರಿಸ್ತದೆ ಅಂತಂದ್ರೆ ಸಣ್ಣ, ನಮ್ಮ ಸೃಷ್ಟಿಯ ಜೀವಿತ. ಯೇಸು ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಏನ್ ತಗೊಂಡ? ಸೊ ಬೈಬಲ್ ವಚನ ಹೇಳ್ತದೆ, ನಾವು ಮಣ್ಣಿಗೆ ಹೋಗ್ಬೇಕಂತೆ. ಮಣ್ಣು, ಇದು ಬಾಡಿ ಮಣ್ಣು, ಮಣ್ಣಿಗೆ ಹೋಗ್ತದೆ. ಆತ್ಮ ಮಾತ್ರ, ಬೈಬಲ್ ವಚನ ಹೇಳ್ತದೆ, ಆತ್ಮ ದೇವರ ಬಳಿಗೆ ಹೋಗ್ತದೆ, ತನ್ನನ್ನ ಸೃಷ್ಟಿಸಿದ ಆತನ ಬಳಿಗೆ ಹಿಂತಿರುಗುತ್ತಂತೆ ವಾಕ್ಯ ಹೇಳ್ತದೆ. ಸೊ ಬಾಡಿ ಮಣ್ಣು. ಗಮನ ಕೊಡಿ, ಈ ಬಾಡಿ ಮಣ್ಣನ್ನ, ಈ ಮಣ್ಣನ್ನ ದೇವ್ರು ಮತ್ತೆ ಮಣ್ಣಿಂದನೇ ಗುಣ ಮಾಡ್ತಾ ಇದ್ದಾರೆ. ಈ ಮಣ್ಣನ್ನ ಮತ್ತೆ ಮಣ್ಣು ಹಚ್ಚಿನೇ ದೇವರು ಈ ಮಣ್ಣನ್ನ ಕಣ್ಣಿಗೆ ಹಚ್ಚಿ ಹೇಳ್ತಾನೆ, ಹೋಗು, ನೀನು ಸಿಲೋವ ಕೊಳಕ್ಕೆ ಹೋಗಿ ಅದನ್ನ ತೊಳಕು. ಈ ತೊಳಕು ಅನ್ನುವಂತ ಒಂದು ಕ್ರಿಯೆ ಪದ, ವಾಶ್ ಮಾಡ್ಕೊಳ್ಳೋದು, ಸಣ್ಣ ತೊಳ್ಕೊಳ್ಳುವಂಥದ್ದು, ಈ ಕ್ರಿಯೆ ಪದ, ಇದು ಕ್ರಿಯಾಪದ, ಇದು ತೊಳ್ಕೊಳ್ಳುವಂಥದ್ದು ಕ್ರಿಯಾಪದ. ಈ ತೊಳ್ಕೊಳ್ಳುವಂತ ಸನ್ನಿವೇಶ ಇದೆಯಲ್ಲ, ಇದು ನಮ್ಮ ಜೀವಿತದಲ್ಲಿ ಏನ್ ಅರ್ಥ ಮಾಡ್ಕೊಳ್ತದೆ? ನಮ್ಮನ್ನ ನಾವು ಶುದ್ಧಪಡಿಸಿಕೊಳ್ಬೇಕು. ಶುದ್ಧತೆ ಯಾವುದರಿಂದ? ಕ್ರಿಸ್ತನ ವಾಕ್ಯದಿಂದ, ದೇವರ ಪ್ರಾರ್ಥನೆಯಿಂದ, ಆರಾಧನೆಯಿಂದ, ದೀಕ್ಷಾ ಸ್ಥಾನದಿಂದ ನಮ್ಮನ್ನು ನಾವು ಶುದ್ಧ ಮಾಡ್ಬೇಕು, ನಾವು ತೊಳ್ಕೊಳ್ಬೇಕು. ಹಲ್ಲೆಲೂಯಾ. ಸೊ ಅಲ್ಲಿ ವಾಕ್ಯ ಹೇಳ್ತದೆ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳಿಸಲ್ಪಟ್ಟವನೆಂದ ಅರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ಹಲ್ಲೆಲೂಯಾ. ಸೊ ಇಲ್ಲಿವರೆಗೂ ಒಂದು ಅದ್ಭುತ ಚೆನ್ನಾಗಿ ಅವನ ಜೀವಿತದಲ್ಲಿ ಬಹಳ ಸಂತೋಷವಾದಂತ ದಿನ ಅವತ್ತು. ಏನು? ಅವನು ಕಣ್ಣು ಹೊಂದಿದ್ದಾನೆ ಅಲ್ವಾ? ಆತನು ಹೋಗಿ ಸಿಲೋವ ಕೊಳಕ್ಕೆ ಹೋದ, ತೊಳ್ಕೊಂಡ್ಮೇಲೆ ಆತನಿಗೆ ಕಣ್ಣು ಬಂತು. ಕಣ್ಣು ನೋಡ್ತಾ ದೇವರಿಗೆ ಸ್ತೋತ್ರ ಮಾಡವನು. ವಾಕ್ಯ ಹೇಳ್ತದೆ, ಅವನು ಕಣ್ಣು ಹೊಂದಿದವನಾಗಿ ಬಂದನು ಅಂತ ನಾವು ನೋಡ್ತೇವೆ. ಈ ಕಣ್ಣು ಹೊಂದಿದ ಮೇಲೆ ಗಮನ ಕೊಡಿ, ಏನಾಯ್ತು? 8ನೇ ವಚನ ಏನ್ ಹೇಳ್ತದೆ? ಆಗ ಯಾವಾಗ ಕುರುಡನಿಗೆ ಕಣ್ಣು ಬಂದ ಮೇಲೆ, ಆಗ ನೆರೆಯವರು ಅವನು ಭಿಕ್ಷಗಾರನಾಗಿದ್ದದನ್ನು ಮೊದಲು ನೋಡಿದವರು, ಇವನು ಕೂತಿದ್ದ ಆ ಭಿಕ್ಷುಕನಲ್ಲವೇ ಅಂದರು. ನೆರೆಯವರು, ಜನರು ಏನಂತ ಹೇಳ್ತಿದಾರೆ? ಇವನು ಅವಾಗ ಕೂತಿದ್ನಲ್ಲ, ಭಿಕ್ಷೆ ಬೇಡ್ತಿದ್ನಲ್ಲ, ಆ ಭಿಕ್ಷಕರನಲ್ವಾ ಅಂತ ಜನರು ಅಂತಾರೆ. ಇನ್ನು ಕೆಲವರು ಏನಂತಾರೆ? ಕೆಲವರು ಹೌದು ಅವನೇ ಅಂದರು. ಇನ್ನು ಕೆಲವರು ಏನಂತಂದ್ರೆ, ಅವನಲ್ಲ, ಅವನ ಹಾಗಿದ್ದಾನೆ. ಮೊದಲವ್ರು ಏನಂತಾರೆ? ಭಿಕ್ಷೆ ಬೇಡ್ತಿದ್ರೆ ಅವರೇ ತಾನೇ ಇವನು. ಕೆಲವರು ಹೇಳ್ತಾರೆ ಹೌದು. ಇನ್ನು ಕೆಲವರು ಹೇಳ್ತಾರೆ ಅವನಲ್ಲ. ಇನ್ನು ಕೆಲವರು ಹೇಳ್ತಾರೆ ಅವನ ತರನೇ ಇದ್ದಾನೆ ಅಂತ ಹೇಳ್ತಾರೆ. ಹೇಳಿ ಅವನ ಹಾಗೆ ಇದ್ದಾನೆ ಅಂದರು. ಅವನಾದರೆ ನಾನೇ ಅವನು ಅಂದನು. ಆದ್ರೆ ಆ ವ್ಯಕ್ತಿ ಹೇಳ್ತಾನೆ, ಅಪ್ಪ ನೀವ್ ಅಂದ್ಕೊಂಡಾಗೆ ನಾನು ಭಿಕ್ಷೆಗಾರನ ಅನ್ಕೊಂಡಿದ್ರಲ್ಲ, ಅವನ್ ತರ ಇದೀರ ಅಂತ ಅನ್ಕೊಂಡಿದಿರಲ್ಲ, ನೀವೇನ್ ಕನ್ಫ್ಯೂಸ್ ಇದಲ್ಲ, ಆ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ನೀವೇನ್ ಅವತ್ತು ನೋಡಿದಿರ ಆ ವ್ಯಕ್ತಿ ನಾನೇ. ಕೆಲಸ ನಮ್ಮ ಜೀವಿತದಲ್ಲಿ ರಕ್ಷಣೆಯ ಉದ್ದೇಶವು ನಮ್ಮ ಜೀವಿತದಲ್ಲಿ ನೆರವೇರಿದ ಮೇಲೆ ಕೆಲವರೆಲ್ಲ ಬರ್ತಾರೆ,
ನೀನಾ? ನೀನಲ್ಲ ಬಿಡು, ನಿನ್ ತರನೇ ಅವ್ರ ತರನೇ ನೀನ್ ಆಗಿರ್ಬೇಕು ಬಿಡು ಅಂತ ಹೇಳ್ತಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಏನು? ನಿನ್ನ ಜೀವಿತದ ದೇವರ ಉದ್ದೇಶ ನೆರವೇರುವಿಕೆಯ ಕಾರ್ಯ. ಹಿಂಗಾಗಿದೆನಾ ನಿನಗೆ? ನೀನ್ ಹಂಗಿದ್ದಿಲ್ಲಲ್ಲ ಅವಾಗ, ನೀನ್ ಆ ತರ ಇದ್ದಲ್ಲ ಅವಾಗ. ನನ್ಗೆ ಅನ್ಕೊಂಡಿಲ್ಲ ನಿನ್ಗೆ ಆ ತರ ಆಗುತ್ತ ಅಂತ. ನಾನು ಅನ್ಕೊಂಡಿಲ್ಲ ನೀನ್ ಆ ರೀತಿಯಾಗಿ ಅಭಿವೃದ್ಧಿ ಆಗ್ತೆ ಅಂತೇಳಿ. ನನಗೆ ಅನ್ಕೊಂಡಿಲ್ಲ ನಿನ್ ಜೀವಿತದಲ್ಲಿ ಅಷ್ಟು ಅದ್ಭುತ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನಾನ್ ಸುಮ್ಮನೆ ಹೋಗ್ತಾರೆ ಬಿಡು, ಚರ್ಚ್ಗೆ ಹೋಗ್ತಾರೆ, ಹಂಗೆ ಇದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಾನು ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಖಂಡಿತ ಅಂತಾರೆ. ಯಾಕೆ? ನಿನ್ನ ಮೇಲೆ ಇದ್ದಂತ ದೇವರ ಉದ್ದೇಶವನ್ನ ಅವ್ರಿಗೆ ಗೊತ್ತಿಲ್ಲ. ಯಾವಾಗ ನಿನ್ನ ಮೇಲೆ ದೇವರ ಉದ್ದೇಶ ಇರುವುದನ್ನ ಅವ್ರಿಗೆ ಗೊತ್ತಿಲ್ಲದೆ ಇರಲ್ವೋ ಏನೆಲ್ಲ ಮಾತಾಡ್ತಾರೆ. ಹಾಗಾದ್ರೆ ಇನ್ನೊಂದು ಟ್ರಾಜಿಡಿ ಅಂತ ಗೊತ್ತಲ್ಲ, ಒಂಥರ ಕಹಿಯಾದಂತ ಅನುಭವ, ಕಹಿಯಾದಂತ ಒಂದು ದುಃಖ ವಿಚಾರ ಏನ್ ಗೊತ್ತಾ? ಜನರಿಗೆ ನೀನು ಅದ್ಭುತದಲ್ಲಿ ಇರುವಂತದ್ದು ಅವನಿಗೆ ಇಷ್ಟ ಇಲ್ಲ. ಅವ್ರಿಗೇನ್ ಇಷ್ಟ? ಮತ್ತೆ ಭಿಕ್ಷೆ ಬೇಡದೆ ಅವನಿಗೆ ಇಷ್ಟ. ಅವ್ರನ್ನ ಅಲ್ಲೇ ನೋಡ್ಬೇಕಂತ ಆಸೆ ಪಡ್ತಾರ, ಅವ್ರ ಅಲ್ಲೇ ಇರ್ಬೇಕಂತ ಆಸೆ ಪಡ್ತಾರೆ, ಅವ್ರು ಅದೇ ಬಂಧದಲ್ಲಿ ಇರ್ಬೇಕಂತ ಆಸೆ ಪಡ್ತಾರೆ, ಅವ್ರು ಅಷ್ಟರಲ್ಲಿ ಅದೇ ಬಾಡಿಗೆ ಮನೆಗೆ ಇರ್ಬೇಕಂತ ಆಸೆ ಪಡ್ತಾರೆ ಕೆಲವರು. ಅವ್ರು ಅದೇ ಜಾಬ್ ನಲ್ಲಿ, ಅದೇ ಒಂದು ಏನು ಸಾಲದಲ್ಲಿ, ಅದೇ ಪೆನ್ಷನ್ ನಲ್ಲಿ ಜೀವನ, ಅವ್ರು ಹಂಗೆ ಇರ್ಬೇಕಂತ ಯೋಚನೆ ಮಾಡ್ತಾರೆ. ನೀನು ಅಭಿವೃದ್ಧಿ ಆಗೋದು ಇನ್ನೊಬ್ರಿಗೆ ಇಷ್ಟ ಇಲ್ಲ ರೀ. ಜನರು ನಮ್ಮನ್ನ ಬೆಳವಣಿಗೆ ಆಗಬಿಡು, ಆದ್ರೆ ದೇವರ ಉದ್ದೇಶ ನಮ್ಮನ್ನ ಆ ರೀತಿಯಾಗಿ ನಡೆಸಲಿಕ್ಕೆ ಅದು ಶಕ್ತಿ ಉಳ್ಳದಾಗಿದೆ. ಹಾಗಾದ್ರೆ ನಮ್ಮನ್ನ ಜನರು ಅಲ್ಲಿರ್ಬೇಕಂತ ಯೋಚನೆ ಮಾಡ್ತಾರೆ, ಅವ್ರ ಆಸೆ ಅಲ್ಲೇ. ಬಟ್ ದೇವ್ರು ಹೇಳ್ತಾನೆ, ಮಗನ ನಿರ್ಬೇಡ ನೀನು, ನಾನು ನಿನ್ನನ್ನ ಸುಲಭ ಕಳಕ್ಕೆ ಕಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ಅವನು ಭಿಕ್ಷೆ ಬೇಡುವುದನ್ನ ಜನರು ನೋಡ್ಬೇಕಂತ ಆಸೆ ಪಟ್ರು, ಆದ್ರೆ ಯೇಸು ಅವನ್ನ ಸಿಲೋವಕ್ಕೆ ಕಳಿಸ್ಬೇಕನ್ನಂತ ಆಸೆ ಯೇಸು ಪಟ್ಟ. ಹಲ್ಲೆಲೂಯಾ. ಅವನನ್ನ ಕುರುಡನಾಗಿ ನೋಡ್ಬೇಕಂತ ಜನರು ಆಸೆ ಪಟ್ರು, ಆದ್ರೆ ಯೇಸು ಸಿಲೋವ ಕೊಳದಲ್ಲಿ ಅದ್ಭುತಗಳನ್ನ ಹೊಂದಿಕೊಳ್ಳುವಂತ ವ್ಯಕ್ತಿಯಾಗಿ ದೇವರು ಯೇಸುವನ್ನ ನೋಡ್ದ. ಯೇಸು ಆ ವ್ಯಕ್ತಿಯನ್ನ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬೇರೆ ಬೇರೆ ಜನರು ಏನಂತ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ, ಬಟ್ ದೇವರು ನಿನ್ನನ್ನ ಏನು ಯೋಚನೆ ಮಾಡ್ತಾ ಇದ್ದಾನೆ ಅದು. ಹಲ್ಲೆಲೂಯಾ. ಅವರು 100 ಯೋಚನೆ ಮಾಡ್ಬೋದು ನಿನ್ನ ಬಗ್ಗೆ, ಆದ್ರೆ ಯೇಸು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಅದು ಬಹಳ ಪ್ರಾಮುಖ್ಯವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅಲ್ಲೆಲ್ಲರೂ ಕನ್ಫ್ಯೂಸ್ ಆಗಿ ನೋಡ್ತಾರೆ. ಅವ್ನು ಹೇಳ್ತಾನೆ, ನೀವು ಕನ್ಫ್ಯೂಸ್ ಆಗೋದ ಅವಶ್ಯಕತೆ ಇಲ್ಲ, ಆ ವ್ಯಕ್ತಿ ನಾನೇ ಅಂತ ಹೇಳ್ತಾನೆ. ಹೇಳಿದ ಮೇಲೆ ಗಮನ ಕೊಡಿ. ಹೇಳಿದ ಮೇಲೆ ಅವ್ರೇನ್ ಮಾಡ್ತಾರೆ? ಕೇಳ್ತಾರೆ, ಏನಂತ? ನಿನಗೆ ಕಣ್ಣಂಗ್ ಬಂದವು? ನಿನ್ ಜೀವಿತದಲ್ಲಿ ಬಹಳ ಜನ ಪ್ರಶ್ನೆ ಮಾಡ್ತಾರೆ, ಹಂಗಿಂಗೆ ಸ್ವಾಮಿ ನಂಬಿಟ್ಟೆ ನೀನು ಕೇಳ್ತಾರೆ ಕೆಲವು ಸಾರಿ. ಹಲ್ಲೆಲೂಯಾ. ನಿನ್ನ ಉದ್ದೇಶ ಅವ್ರಿಗೆ ಗೊತ್ತಿಲ್ಲ ರೀ. ನಿನ್ನ ತಾಯಿಯ ಉದ್ದೇಶ, ನಿನ್ನ ತಾಯಿಯ ಗರ್ಭದಲ್ಲಿ ಇದ್ದಂತ ದೇವರ ಉದ್ದೇಶ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕೇಳ್ತಾರೆ, ಹೆಂಗೆ ಬಂತು ನಿನ್ ಕಣ್ಣ, ಹೆಂಗ್ ಬಂತು ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಅವ್ನು ಕೇಳಿದಕ್ಕೆ ಇವನು ಯೇಸು ಎಂಬವನು ಇದ್ದಾನಲ್ಲ. ಹಾಗಾದ್ರೆ ಕೇಳಿ, ಗಮನ ಕೊಡಿ. ಈ ಯೇಸು ಅನ್ನುವಂತ ಪರಿಚಯ ಕುರುಡನಿಗಿದ್ದಿಲ್ಲ, ಆದ್ರೆ ಈ ಕುರುಡನಿಗೆ ಬಂದು ಯಾರು ಪ್ರಶ್ನೆ ಕೇಳ್ತಿದಾರಲ್ಲ, ಹೆಂಗ್ ಕಣ್ಣು ಬಂತಂತೇಳಿ ಅವ್ರಿಗೆ ಗೊತ್ತಿದೆ ಯೇಸು ಯಾರು ಅಂತೇಳಿ. ಈ ಕುರುಡನು ಯೇಸು ಇದಾನಲ್ಲ ನಿಮ್ಗೆ, ಅಂದ್ರೆ ಆ ವ್ಯಕ್ತಿಗಳಿಗೆಲ್ಲ ಯೇಸು ಯಾರಂತ ಗೊತ್ತು. ಯೇಸು ಅನ್ನುವಂತ ವ್ಯಕ್ತಿ ಇದಾನಲ್ಲ, ಅವನು ಕೆಸರು ಮಾಡಿ ನನ್ನ ಕಣ್ಣಿಗೆ ಹಚ್ಚಿ ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೋ ಎಂದು ಹೇಳಿದನು. ನಾನು ಹೋಗಿ ತೊಳ್ಕೊಂಡೆನು, ಕಣ್ಣು ಬಂದವು ಅಂದನು. ಏನಂತ ಹೇಳ್ತಾನೆ ಅದನ್ನು ಸಿಂಪಲ್ ಆಗಿ ಹೇಳ್ತಾನೆ. ಯೇಸು ಸ್ವಾಮಿ ಅಂತ ಇದಾನಲ್ಲ, ಅದು ಬಂದ, ಏನು ಕೆಸರು ಮಾಡ್ದ, ಕೆಸರನ್ನ ನನ್ನ ಕಣ್ಣಿಗೆ ಹಚ್ಚಿದ, ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೊ ಅಂತ ಹೇಳ್ದ. ನಾನು ಸಿಲೋವ ಕೊಳಕ್ಕೆ ಹೋದೆ, ತೊಳ್ಕೊಂಡೆ, ಕಣ್ಣು ಬಂತು ಅಷ್ಟೇ. ಅಂದೇದ್ಮೇಲೆ ಅವ್ರೇನ್ ಮಾಡ್ತಾರೆ? ಅವರು ಅಂದ ತಕ್ಷಣ ಅವರು ಯಾರು? ಜನರು. ಅವರು ಅವನಿಗೆ ಅವನೆಲ್ಲಿದ್ದಾನೆ ಎಂದು ಕೇಳಿದ್ರು. ಎಲ್ಲಿದ್ದಾನೆ ಆತನು ಅಂತ ಕೇಳಿದ್ರು. ಕೇಳಿದ್ದಕ್ಕೆ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಏನಂತ ಹೇಳ್ದ? ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಕೆಲವು ಸಲ ನಮ್ಮ ಜೀವಿತದಲ್ಲಿ ಕೆಲವು ಪರಿಸ್ಥಿತಿಗಳಂತ ಬಂದಾಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಯಾಕೆ? ದೇವರ ಉದ್ದೇಶ ಅವರಿಗೆ ಅರ್ಥ ಆಗಲ್ಲ. ನಾವು ಅರ್ಥ ಮಾಡಿಕೊಂಡ ಹಾಗೆ ಅವರಿಗೆ ನನ್ನ ಉದ್ದೇಶ ಅವ್ರಿಗೆ ಅರ್ಥನೇ ಆಗಲ್ಲ. ಈಗ ಅರ್ಥ ಆಗ್ಲಾರ್ದನಿಗೆ ಏನಂತ ಹೇಳ್ಬೇಕು? ಅವ್ನು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಇಲ್ಲಿದ್ದಾನೆ, ನನಗೆ ಗೊತ್ತಿಲ್ಲ, ಬಟ್ ಮಾಡಿದಾನೆ ಅದ್ಭುತ ನನಗೆ. ಹಲ್ಲೆಲೂಯಾ ಅಂತ ಹೇಳಿದ ಮೇಲೆ ನೋಡಿ, ಇವನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಿಸರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಕೆಲಸ ನಿಮ್ ಜೀವಿತದಲ್ಲಿ ಇನ್ನೊಬ್ರು ಬರ್ತಾರೆ, ಜನರು ಅಂದ್ರೆ ನಿಮ್ ಸಂಬಂಧಿಕರು ಬಿಟ್ಟು ಇನ್ನೊಬ್ರು ಬರ್ತಾರೆ. ಇವ್ರು ಯಾರು ಗೊತ್ತಾ? ಇವ್ರು ಯಾರು ಹೇಳು? ಪರಿಸರ. ಇವರು ಯಾರು ಪರಿಸರ ಅಂತಂದ್ರೆ, ನಮ್ಮ ಕುಟುಂಬಗಳಲ್ಲಿ ಸ್ವಲ್ಪ ಹಿರಿಯರು ಅಂತ ಇರ್ತಾರಲ್ಲ,
ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ನೋಡಿ ಅಮ್ಮ ಯೇಸು ನಂಬಿದಾಳಂತ. ನಾವು ತರ 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 ಅಂತ ಮಾಡ್ಕೊಂಡು ಬರ್ತಿದೀವಿ, ಅಮ್ಮ ಬಿಟ್ಟಾಳ. ನೀವ ಸ್ವಲ್ಪ ಹೇಳ್ರಿ ಯಾರ ಬಳಿಗೆ? ಪರಿಸರ್. ಈ ಪರಿಸರ್ ಯಾರು? ಪರಿಸರ್ ಬಳಿಗೆ ಕರ್ಕೊಂಡು ಹೋದ್ಮೇಲೆ ಅವ್ರೇನ್ ಮಾಡ್ತಾರೆ? ಕೇಳ್ತಾನೆ, ನಿನ್ ಕಣ್ಣಂಗ್ ಬಂತಪ್ಪ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಆ ಪರಿಸರ ಮುಂದೆ ಹೇಳ್ತಾನೆ ಏನಂತ, ಆತನು ನನಗೆ ಕೆಸರನ್ನ ಕಣ್ಣಿನ ಮೇಲೆ ಹಚ್ಚಿ ಇಟ್ಟನು, ನಾನು ತೊಳ್ಕೊಂಡೆನು, ನನಗೆ ಕಣ್ಣು ಕಾಣ್ತವೆ ಎಂದು ಉತ್ತರ ಕೊಟ್ಟನು. ಆ ಪರಿಸರಲ್ಲಿ ಕೆಲವರು, ಆ ಮನುಷ್ಯನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ಲಕ್ಷ್ಯ ಮಾಡುವುದಿಲ್ಲವಲ್ಲ ಅಂದರು. ಇನ್ನು ಕೆಲವರು, ಇಂಥ ಮಹತ್ಕಾರಗಳನ್ನು ಮಾಡುವುದು ಭಕ್ತಿಹೀನನ ಕೈಯಿಂದ ಹೇಗಾದೀತು ಅಂದರು. ಹೀಗೆ ಅವರಲ್ಲಿ ಭೇದವಾಯಿತು. ಹೀಗಿರಲಾಗಿ ಅವರು ತಿರುಗಿ ಆ ಕುರುಡನನ್ನು ಅವನಿಗೆ ಕಣ್ಣು ಕೊಟ್ಟ, ನಿನಗೆ ಕಣ್ಣು ಕೊಟ್ಟದ್ರಿಂದ ನೀನು ಅವನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಿದಾಗ ಅವನು, ಆತನ ಪ್ರವಾದಿ ಅನ್ನುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ, ಈ ಪರಿಸರ ಹತ್ರ ಕರ್ಕೊಂಡು ಹೋದಾಗ ಪರಿಸರ ಎಲ್ಲರೂ ಏನ್ ಮಾಡ್ತಾರೆ? ಯೇಸುವಿನ ಬಗ್ಗೆ ಮಾತಾಡ್ತಾ ಇದಾರೆ. ಏನು? ಭಕ್ತಿಯನ್ನಾಗಿದೆ ಅಂದ್ರೆ ಆತನ ಪ್ರಾರ್ಥನೆ ದೇವ್ರು ಕೇಳಿದ್ರೆ ಇದು ಅದ್ಭುತ ಹೆಂಗ್ ಮಾಡ್ದ? ಇನ್ನೊಬ್ರು ಹೇಳ್ತಾರೆ ಭಕ್ತಿವಂತನಾಗಿರ್ಬೇಕು, ಅದಕ್ಕೆ ಅದ್ಭುತ ಮಾಡಿದ್ದಾನೆ. ಅವ್ರೊಳಗಡೆ ಜಗಳ ಶುರುವಾಯ್ತು. ಈಗ ಒಬ್ರು ಭಕ್ತಿವಂತರಂದ್ರೆ ಒಬ್ರು ಭಕ್ತಿಹೀನರಾಗ್ತಿದ್ರು, ಅವ್ರವ್ರ ಜಗಳ ಶುರುವಾಯ್ತು. ಅವ್ರ ಜಗಳ ಎಲ್ಲ ಸಮಾಧಾನ ಮಾಡ್ಕೊಂಡು ಮತ್ತೆ ಕುರುಡನ ಕರೆಸ್ತಾರೆ. ಕುರುಡನ ಕರೆಸಿ ಏನಂತ ಹೇಳ್ತಾರೆ, ಸರಿ ನಾವು ಜಗಳ ಆಡ್ಕೊಂಡು ಪರವಾಗಿಲ್ಲ, ನಿನಗೆ ಕಣ್ಣು ಕೊಟ್ಟನಲ್ಲ ಏಸು, ಕಣ್ಣು ಕೊಟ್ಟನಲ್ಲ ವ್ಯಕ್ತಿ, ಆ ವ್ಯಕ್ತಿ ಬಗ್ಗೆ ನಿನಗೆ ಅಭಿಪ್ರಾಯ ಏನಿದೆ ಅಂತ ಕೇಳ್ತಾರೆ. ಕುರುಡ ನೀಟಾಗಿ ಹೇಳ್ತಾನೆ, ಏನಂತ? ಆತನು ಪ್ರವಾದಿ. ಮೊದಲು ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ದ, ಈಗ ಆತನು ಪ್ರವಾದಿ. ಯಾಕೆ? ಆ ದಿನಮಾನಗಳಲ್ಲಿ ಜನರು ಪ್ರವಾದಿಗಳನ್ನ ದೇವರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಆತನೊಬ್ಬ ದೊಡ್ಡ ಪ್ರವಾದಿ ಅಂತ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಅದ್ ಹೇಳಿದ ತಕ್ಷಣ, ಆದರೆ 18ನೇ ವಚನ, ಆದರೆ ಕಣ್ಣು ಬಂದವನ ವಿಷಯವಾಗಿ ಆ ಯೆಹೂದ್ಯರು ಇವನು ಕುರುಡನಾಗಿದ್ದು ಈಗ ಕಣ್ಣುಳ್ಳವನಾದನೆಂದು ನಂಬದೆ ಅವನ ತಂದೆ ತಾಯಿಗಳನ್ನ ಕರೆಸಿದ್ರು. ಅವ್ರೇನ್ ಮಾಡ್ತಾರೆ? ಇವನಿಗೆ ಕಣ್ಣು ಬಂದಿರುವಂತ ವಿಚಾರ ಅವ್ರಿಗೆ ಇದಾಗಿಲ್ಲ. ಆ ಕಣ್ಣು ಬಂದ ವಿಚಾರವನ್ನ ತಿಳ್ಕೊಳ್ಳೋಕೋಸ್ಕರ ಆ ಯೆಹೂದ್ಯರು ಏನ್ ಮಾಡ್ತಾರೆ? ಅವನ ತಂದೆ ತಾಯಿನ ಕರೆಸ್ತಾರೆ. ಅವನ ತಂದೆ ತಾಯಿನ ಕರೆಸಿ ಏನಂತ ಹೇಳ್ತಾರೆ? ಅಮ್ಮ, ಕಣ್ಣು ಇಲ್ಲದೆ ಹುಟ್ಟಿದಂತ ವ್ಯಕ್ತಿ ಮಗ, ಈತನ್ ನಿಮ್ ಮಗನೇನಾ? ಈತನ್ ನಿಮ್ ಮಗ ಅಂತ ಕೇಳ್ತಾರೆ. ಅವ್ರೇನ್ ಮಾಡ್ತಾರೆ? ಎಸ್, ಹೌದು ಸರ್, ಅವನು ನಮ್ಮ ಮಗನೇ, ಅವನು ನಮ್ಮ ಮಗನೇ. ಆದ್ರೆ ಅವನಿಗೆ ಕಣ್ಣು ಹೆಂಗ್ ಬಂದು ನಮಗೆ ಗೊತ್ತಿಲ್ಲ. ಅವನಿಗೆ ಕಣ್ಣು ಬಂದು ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವೇನ್ ಮಾಡ್ರಿ? ಅವನ್ನ ಕೇಳಿ, ಅವನು ದೊಡ್ಡವನಾಗಿದ್ದಾನಲ್ಲ, ಅವನಿಗೆ ಜ್ಞಾನ ಇದೆ ತಾನೆ, ಅವನಿಗೆ ಬುದ್ಧಿ ಇದೆ ಅಲ್ವಾ, ಹಂಗಾಗಿ ನೀವೇನ್ ಮಾಡ್ರಿ? ಆತನ್ನೇ ನೀವು ಕೇಳ್ರಿ ಅಂತ ಹೇಳ್ತಾರ ಅವ್ರ ತಂದೆ ತಾಯಿಗಳು. ಯಾಕೆ ತಂದೆ ತಾಯಿಗಳು ಹಂಗ ಹೇಳಿದ್ರಂದ್ರೆ, ಯಾವಾಗ ದಿನಮಾನಗಳಲ್ಲಿ ಯೇಸುವನ್ನ ಯಾರ್ಯಾರು ರಕ್ಷಕನು ಅಂತ ಅಂಗೀಕಾರ ಮಾಡ್ಕೊಳ್ತಿದ್ರಲ್ಲ, ಅವ್ರನ್ನ ಬಹಿಷ್ಕಾರ ಆಗ್ತಾ ಇದ್ರು. ಏನ್ ಮಾಡ್ತಾ ಇದ್ರು? ಬಹಿಷ್ಕಾರ, ಊರಿಂದ ಆಚೆ ಆಗ್ತಿದ್ರು. ಆ ಯಹೂದ್ಯರಿಗೆ ಭಯಪಟ್ಟು ಈ ಕುರುಡನ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಮಗ ಕರೆಕ್ಟು, ಅವ್ನು ನಮ್ಮ ಮಗನೇ, ಆದ್ರೆ ಕಣ್ಣು ಹೆಂಗ್ ಬಂದು ನಮ್ಗೆ ಗೊತ್ತಿಲ್ಲ. ಒಂದ್ ವೇಳೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಅವನ್ನೇ ಕೇಳ್ಕೊಳ್ರಿ. ಯಾಕಂದ್ರೆ ದೊಡ್ಡವನಿದ್ದಾನೆ, ಹೇಳಲಾರ್ದಷ್ಟು ಚಿಕ್ಕವನಲ್ಲ, ಜ್ಞಾನ ಇದೆ, ಬುದ್ಧಿ ಇದೆ, ಅವ್ನು ಹೇಳ್ತಾನೆ, ಅವನಿಗೆ ಕೇಳ್ಕೊಂಬಿಡ್ರಿ ಅಂತೇಳಿ ತಂದೆ ತಾಯಿಗಳು ಎಸ್ಕೇಪ್ ಆಗ್ಬಿಟ್ರು. ಕೆಲಸ ನಮ್ಮ ಜೀವನದಲ್ಲಿ ಎಸ್ಕೇಪ್ ಆಗುವಂತರ ಕೂಡ ಬರ್ತಾರೆ. ಸರ್, ಅವ್ರ ಪಾಡಿ ಅವ್ರು ಮಾಡ್ಕೊಳ್ತಾರೆ, ನನ್ನ ಪಾಡಿಗೆ ನಾನು ಇರ್ತೀನಿ, ಎಸ್ಕೇಪ್ ಆಗ್ಬಿಡ್ತಾರೆ, ಬೇಡ ಬಿಡ್ ನಮ್ಗೆ ಅಂತ ಹೇಳಿ. ಇದೆಲ್ಲ ಕಾರಣ, ಇದೆಲ್ಲ ತಂದೆ ತಾಯಿಗಳೆಲ್ಲ ಮುಗಿದು ಹೋದ್ಮೇಲೆ 24ನೇ ವಚನದಲ್ಲಿ ಆ ತಂದೆ ತಾಯಿಗಳು ಹಂಗೆ ಹೇಳಿದ ತಕ್ಷಣ ಈ ಕುರುಡನನ್ನ ಮತ್ತೆ ವಾಪಸ್ 2ನೇ ಸರಿ ಕರೆಸ್ತಾರೆ. ಸೆಕೆಂಡ್ ಟೈಮ್ ಕರೆಸಿ ಏನಂತ ಹೇಳ್ತಾರೆ? ನೀನು ದೇವರಿಗೆ ಮಾನ ಬರುವಂತೆ ಹೇಳು, ಆ ಮನುಷ್ಯನು ಭಕ್ತಿಹೀನನೆಂದು ನಾವು ಬಲ್ಲೆವು ಎಂದು ಹೇಳಲು ಅವನು, ಆತನು ಭಕ್ತಿಹೀನನೋ ಏನೋ ನಾನರಿಯೆ, ಒಂದು ಮಾತ್ರ ಬಲ್ಲೆ, ಕುರುಡನಾಗಿದ್ದೆನು, ಈಗ ಕಣ್ಣು ಕಾಣುತ್ತವೆ ಅಂದನು. ಅವರು ಅವನನ್ನು, ನಿನಗೆ ಏನು ಮಾಡಿದನು ಅಂತ ಕೇಳ್ತಾರೆ 2ನೇ ಸಾರಿ. ಈ 2ನೇ ಸಲ ಉದುರವರೆಲ್ಲ ಸೇರಿ ಕರೆತಾರೆ. ಏನಂತ? ನಮಗ್ ಗೊತ್ತು ಆ ವ್ಯಕ್ತಿ ಭಕ್ತಿಹೀನ ಅಂತ ಹೇಳಿ. ಅದೆಂಗಾಯ್ತು? ಆ ಕೂಡ ಹೇಳ್ತೇನೆ, ಅವನು ಭಕ್ತಿಹೀನನೋ ಏನು ನನಗೆ ಗೊತ್ತಿಲ್ಲಪ್ಪ, ನನಗೆ ಕಣ್ಣಿದ್ದಿಲ್ಲ, ನನಗೆ ಕಣ್ಣು ಕೊಟ್ಟ. ನೋಡಿ, ಅವ್ನು ಸಿಂಪಲ್ ಕ್ವಶನ್ ಆನ್ಸರ್ ಏನು? ಕಣ್ಣಿದ್ದಲ್ಲ, ನನಗೆ ಕಣ್ಣು ಕೊಟ್ಟ, ನನಗೆ ಕಣ್ಣು ಕಾಣ್ತದೆ ಈಗ. ಆಗ ಅವರು ಏನಂತ ಹೇಳ್ತಾರೆ? ನಿನಗೇನ್ ಮಾಡ್ದ ಅಂತ ಕೇಳ್ತಾರೆ ಮತ್ತೆ 2ನೇ ಸಾರಿ. ಅವನು ಕೊಟ್ಟಂತ ಒಂದು ಒಳ್ಳೆ ಉತ್ತರ ನನಗೆ ಬಹಳ ಇಷ್ಟ ಆಯ್ತು, ಒಂಥರ ಬಹಳ ಲೈಕ್ ಆಯ್ತು. ಅದನ್ನ ಬೇಕಾದ್ರೆ ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ಏನಂತಾನೆ ಗೊತ್ತಾ?
ಅವನು ಮತ್ತೆ ನಿನ್ಗೆ ಹೆಂಗ್ ಕಣ್ಣು ಕೊಟ್ಟ ಅಂತ ಕೇಳಿದಕ್ಕೆ ಅವನು, ನಿಮಗೆ ಆಗಲೇ ಹೇಳಿದೆನಲ್ಲ, ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ, ಮತ್ತೆ ಯಾಕೆ ಕೇಳ್ಬೇಕು ಅನ್ಕೊಂಡಿದ್ದೀರಿ ನೀವು? ಈ ಲೈನ್ ಬಹಳ ಅಂಡರ್ಲೈನ್ ಮಾಡಿಕೊಳ್ರಿ ಸರ್. ಏನಂತ? ಯಾಕೆ ತಿರುಗಿ ಕೇಳಬೇಕೆಂದಿದ್ದೀರಿ, ಆತನ ಶಿಷ್ಯರಾಗುವುದಕ್ಕೆ ನಿಮಗೆ ಮನಸ್ಸಿದೆಯಾ ಅಂತ ಕೇಳ್ತಾನೆ. ಇವನು ಹೇಳಿದ ಕುರುಡನಿಗೆ, ನಿಮಗ್ ಕೂಡ ಮನಸ್ಸಿದೆ ಅವ್ರ ಆತನ ಶಿಷ್ಯ ಆಗಕ್ಕೆ, ಅದಕ್ಕೆ ಪದೇ ಪದೇ ಕೇಳ್ತಿದ್ರು ನನ್ನ. ಯಹೂದ್ಯರಿಗೆ ಟಕ್ಕರ್ ಹೊಡಿತಿದ್ದಾನೆ. ಯಾರು? ಕುರುಡ. ಪದೇ 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 ನನ್ನ ಕರೆಸಿ ಕರೆಸಿ ಕರೆಸಿ, ನಿನ್ ಕಣ್ಣೆಂಗ್ ಬಂದು ಕೇಳ್ತಿದ್ರಲ್ಲ ನೀವು. ನಾನು ಒಂದ್ಸಲ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಕೇಳ್ತಾ ಇದ್ದೀರಿ, ಮತ್ತೆ ಕೇಳ್ತಿದ್ರಿ ಅಂದ್ರೆ ಮತ್ತೆ 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 ಕೇಳುವಂತ ಉದ್ದೇಶ ಏನು? ನೀವು ಕೂಡ ಯೇಸುವಿನ ಶಿಷ್ಯರಾಗಬೇಕಂತ ಆಸೆ ಏನಾದ್ರು ಐತೆ ನಿಮಗೆ ಅಂತ ಕೇಳ. ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ನಿನ್ನ ವಿರುದ್ಧವಾಗಿ ನಿಂತಂತ ಪ್ರತಿಯೊಬ್ಬ ವ್ಯಕ್ತಿಯು ಪದೇ 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 ನಿನ್ನ ಆಶೀರ್ವಾದವನ್ನ ಕೇಳ್ತಾ 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 ಅವರು ಒಂದು ದಿನ ಯೇಸುವನ್ನ ಹಿಂಬಾಲನೆ ಮಾಡುವಂತೆ ದೇವರು ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಹೆಂಗೆ ಲಾಜಿಕ್ ಇದಲ್ಲ? ಒಬ್ಬ ಕುರುಡ ಯಹೂದ್ಯರಿಗೆ ಕೇಳ್ತಾನೆ. ಯಹೂದ್ಯರು ಯಾರು ಗೊತ್ತಾ? ಬಹಳ ಮರ್ಯಾದಸ್ಥರು. ಅವ್ರಿಗೆ ಟಕ್ಕರ್ ಕೊಡ್ತಾನೆ. ಏನಂತ? ನಿಮಗೂ ಆಸೆ ಐತೆ ಏನೋ ಅವ್ರನ್ನ ಯೇಸುವನ್ನ ನಂಬಕ. ಸೊ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಅವಾಗ ಅದಕ್ಕೆ ಅವರು ಅವನನ್ನು ಬೈತಾರೆ. ನಮಗೆ ಉತ್ತರ ಕೊಡ್ತೇನೆ ನೀನು ಅಂತ ಹೇಳಿ ಬೈತಾರೆ. ಬೈದ ಮೇಲೆ ಆತನ ಏನ್ ಮಾಡ್ತಾರೆ? ನೀನು ಆ ಮನುಷ್ಯನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ಗಮನ ಕೊಡಿ, ಇಲ್ಲಿ ಲಾಸ್ಟ್ ಒಂದು ವಿಚಾರಗಳನ್ನ ಹೇಳಿ ನಾನು ವಾಕ್ಯ ಮುಗಿಸ್ತೀನಿ. ಆ ಯಹೂದ್ಯರಿಗೆ ಈ ಕುರುಡ ಹೋಗಿ, ನೀನ್ ಕೂಡ ಯೇಸು ನಂಬೇಕಂತ ಆಸೆ ಐತಲ್ಲ ನಿಂಗೆ ಅಂತ ಕೇಳಿದಾಗ, ಅಂತ ಅವನಿಗೆ ಬೈದು, ನೀನು ಆ ಮನುಷ್ಯನ ಶಿಷ್ಯ, ನಾವು ಮೋಶೆಯ ಶಿಷ್ಯರು. ಹಾಗಾದ್ರೆ ಇವನಿಗೆ, ಈ ಕುರುಡನಿಗೆ ಅದ್ಭುತ ಆಗಿದ್ದು ಶಾರ್ಟ್ ಟೈಮಲ್ಲೇ ಯಹೂದ್ಯರೇ ಇವನ ಪರವಾಗಿ ಸಾಕ್ಷಿ ಹೇಳ್ತಿದ್ದಾರೆ, ಇವನು ಯೇಸುವಿನ ಶಿಷ್ಯನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ಕುರುಡನಿಗೆ ಕೇಳಿದಾಗ ಯೇಸು ಎಲ್ಲಿದ್ದಾನ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾನೆ. ಎರಡನೇ ಸರಿ ಕೇಳಿದಾಗ ಮೋಸ್ಟ್ಲಿ ಪ್ರವಾದಿ ಇರ್ಬೋದು. ಮೂರನೇ ಸರಿ ಆ ಕುರುಡನಿಗೆ ಕೇಳಿದಾಗ ಆ ಕುರುಡ ನೀಟಾಗಿ ಹೇಳ್ತಾನೆ, ನೀವು ಯೇಸುನ ಶಿಷ್ಯರಾಗಬೇಕಂತ ಆಸೆ ಇದಲ್ಲ ನಿಮಗೂ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಸುಮ್ಮನೆ ನಮ್ಗೆ ಜಾಸ್ತಿ ಮಾತಾಡ್ತೇನೆ ದೊಡ್ಡವ್ರಿಗೆ ಅಂತೇಳಿ ಅವ್ನು ಬೈದಾಗ ಅವರೇ ಹೇಳ್ತಾರೆ, ಇವನು ಯೇಸುವಿನ ಶಿಷ್ಯನಾಗಿದ್ದಾನೆ. ಒಂದೇ ಒಂದು ಮಾತಿನಿಂದ ಆ ಕುರುಡನು ಇವನು ಯೇಸುವಿನ ಶಿಷ್ಯನು ಎಂಬುದಾಗಿ ಗುರುತಿಸಲ್ಪಟ್ಟ. ಕಾರಣ ಏನು? ದೇವರ ಒಂದು ರೀತಿಯಲ್ಲಿಟ್ಟಂತ ಉದ್ದೇಶ. ಪ್ರೀತಿ ದೇವ ಜನರೇ, ಇವತ್ತು ನೀನು ದೇವರ ಉದ್ದೇಶ ಪೂರ್ವಕವಾಗಿ ದೇವರ ಆಲಯದಲ್ಲಿ ಯೇಸುವನ್ನ ನಂಬಿಕೊಂಡಿದೆಯಲ್ಲ, ಈ ನಂಬಿಕೊಂಡಂತ ಉದ್ದೇಶವೇ ನಿನ್ನನ್ನ ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾಡ್ತಾನೆ. ಒಂದೇ ಒಂದು ಮಾತು, ಒಂದೇ ಒಂದು ಅದ್ಭುತ, ಅವನ ಶಿಷ್ಯನಾಗಿ ಬದಲಾವಣೆ ಆಗ್ಬಿಟ್ಟ. ಹಲ್ಲೆಲೂಯಾ. ನಮ್ಗೆ ಜೀವನ ಪೂರ್ತಿ ಅದ್ಭುತ ಆದ್ರೂ ನಾವು ಶಿಷ್ಯರಾಗಿ ಬದಲಾವಣೆ ಆಗಲ್ಲ, ನಾವು ಹಂಗೇ ಇರ್ತೇವೆ. ಇಲ್ಲ, ದೇವರ ಉದ್ದೇಶವನ್ನು ನೆನೆಸಿಕೊಂಡು ನಾವು ದೇವರ ಯೋಜನೆಯಲ್ಲಿ ನಾವು ಮುಂದೆ ಹೋಗ್ತಾ. ಆಮೇಲೆ ಹಾಗಾದ್ರೆ ದೇವರು ಆ ಕುರುಡನು ಕ್ರಿಸ್ತನ ಶಿಷ್ಯನಾಗುವುದಕ್ಕಾಗಿ ತಾಯಿ ಗರ್ಭದಲ್ಲಿ ಕುರುಡನಾಗಿ ಹುಟ್ಟಬೇಕಾಗಿತ್ತು. ಇವತ್ತು ನೀನು ಕ್ರಿಸ್ತನ ಮಗಳು ಕ್ರಿಸ್ತನ ಶಿಷ್ಯನು ಆಗುವುದಕ್ಕೋಸ್ಕರ ದೇವರು ನಿನ್ನನ್ನು ತಾಯಿ ಗರ್ಭದಲ್ಲಿ ಇಟ್ಟು ಯಾವುದೋ ಪರಿಸ್ಥಿತಿ ಮುಖಾಂತರ, ಯಾವುದೋ ಕಾರಣದಿಂದ ದೇವರು ನಿನ್ನನ್ನ ದೇವರ ಆಲಯಕ್ಕೆ ಎಳ್ಕೊಂಡು ಬಂದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇದೇ ದೇವರ ಉದ್ದೇಶ, ಇದೇ ದೇವರ. ಸೊ ಹೀಗಾಗಿ ನಾವು ಈ ಸಂಗತಿ ಎಲ್ಲವನ್ನ ಕೇಳಿದ ನಂತರ ಅವರು ಆ ಯಹೂದ್ಯರು ಏನ್ ಮಾಡ್ತಾರೆ ಗೊತ್ತಾ? ಆ ಒಂದು ಕುರುಡನನ್ನ ಅವನ್ನ ಬೈತಾರೆ. ಏನಂತ? ನೀನು ಪಾಪಿಯಾಗಿ ಹುಟ್ಟಿದ್ಯಾ, ಪಾಪದಲ್ಲೇ ಸಾಯಿ ಹೋಗು ಅಂತ ಹೇಳಿ ಅವನನ್ನ ಬೈದ್ಬಿಡ್ತಾರೆ. ಪ್ರೀತಿ ದೇವಜನರ, ಕೆಲವು ಸಾರಿ ಯೇಸುವನ್ನ ನಂಬಿದಾಗ, ಯೇಸುವಿನ ಶಿಷ್ಯರಾಗಿ ನೀನು ಮಾರ್ಪಾಟು ಹೊಂದಿದಾಗ ತುಂಬಾ ಜನರು ನಮ್ಮನ್ನ ಅದೇ ಮಾತಾಡ್ತಾರೆ. ಏನ್ ಮಾಡ್ತಾರೆ ಹೇಳು? ನಮ್ದೆಲ್ಲ ಬಿಟ್ಟು ಆ ಕಡೆ ಹೋಗಿದ್ದಿ, ಹೋಗು ಹೋಗು ಹೋಗು. ಬಹಳ ಜನ ಅಂತಾರೆ, ನಮ್ದೆಲ್ಲ ಬೇಡ ಅಂತ ಬಿಟ್ಟೋಗಿದೆಲ್ಲ, ಅದಕ್ಕೆ ಹಿಂಗ ಆಗ್ತದೆ, ಹೋಗಿ ನಿನ್ಗೆ ಹೋಗು. ಆಮೇಲೆ ಏನಾಗ್ತದೋ ಬಿಡ್ತದ, ದೇವರಿಗೆ ಸ್ತೋತ್ರ. ಒಂದು ಮಾತ್ರ ಖಚಿತ, ದೇವರ ಉದ್ದೇಶ ನನ್ನಲ್ಲಿ ನೆರವೇರಿತು ಅಷ್ಟೇ. ಆಮೇಲೆ ಹೌದಾ? ಯಹೂದ್ಯರು ಅವನ್ನ ಪಾಪಿ ಅಂತ ಕಳಿಸಿದ್ರು. ನೀವು ಹೋಗು, ನೀನು ಪಾಪದಲ್ಲಿ ಹುಟ್ಟಿದ್ ನಡಿ, ನಿಮ್ ಪಾಪ ಜನ್ಮಕ್ಕೆ ಅಂತ ಬೈದ್ ಕಳಿಸ್ತಾರಲ್ಲ, ಹಂಗ್ ಬೈದ್ ಕಳಿಸಿದ್ರು ಅವನಿಗೆ. ಬಟ್ ಆ ಪಾಪದ ವಿಷಯದಲ್ಲಿ ಅವನು ಅಷ್ಟು ಹೊರೆ ಮಾಡ್ಕೊಳ್ಳಿಲ್ಲ. ಅವನು ಹೊರೆ ಮಾಡ್ಕೊಂಡಿದ್ದೇನು? ನನ್ನಲ್ಲಿ ದೇವರ ಉದ್ದೇಶವು ದೇವರು ನೆರವೇರಿಸ್ತೀನಿ. ಕೇಳಿ, ಗಮನ ಕೊಡಿ.
ಅಲ್ಲಿ ಆ ಮುಂದೆ ಹಂಗೆ ಮುಂದಿನ ವಚನ ಓದ್ತಾ ಹೋದ್ರೆ, ಯೇಸು ಸ್ವಾಮಿ ಆ ಕುರುಡನನ್ನ ಅವನಿಂದ ಬಹಿಷ್ಕಾರ ಮಾಡಿದ್ದಾರೆ ಅಂತ ಯೇಸು ಸ್ವಾಮಿಗೆ ಗೊತ್ತಾಗಿ, ಯೇಸು ಸ್ವಾಮಿ ಪ್ರೈವೇಟ್ ಆಗಿ ಅಂದ್ರೆ ಸೀಕ್ರೆಟ್ ಆಗಿ ಆ ವ್ಯಕ್ತಿನ ಬಂದು ಭೇಟಿ ಮಾಡ್ತಾನೆ. ಏನಂದ್ರೆ ಅವ್ರು ನಿನ್ಗೆ ಏನಿಲ್ಲ ಸ್ವಾಮಿ, ನನ್ನ ಹೊರಗಡೆ ಹಾಕ್ಯಾರ ಅಷ್ಟೇ, ಏನಿಲ್ಲ, ನನ್ನನ್ನ ಹೊರಗಡೆ ಹಾಕಿಲ್ಲ, ಚಿಂತೆ ಮಾಡ್ಬೇಡ, ನಾನಿದ್ದೀನಿ ನಿನಗೋಸ್ಕರ. ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ಒಂದು ವೇಳೆ ಪರಿಸ್ಥಿತಿಗಳ ಜೀವಿತದಲ್ಲಿ ಬಂದು ದೇವರ ಉದ್ದೇಶಕ್ಕಾಗಿ ನೀನು ನಿಂತಾಗ ಜನರು ನಿನ್ನನ್ನು ಹಾಗೆ ಮಾಡ್ಬೋದು, ಹೊರಗಡೆ ಹಾಕ್ಬೋದು. ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ, ಯೇಸು ನಿನ್ನ ಪರವಾಗಿದ್ದಾನೆ. ಆಮೆನ್. ಯೇಸು ನಿನ್ನ ಪರವಾಗಿ ನಿಲ್ತಾನೆ, ಯೇಸು ನಿನ್ನ ಪರವಾಗಿ ವಾದ ಮಾಡ್ತಾನೆ, ಯೇಸು ನಿನ್ನ ಪರವಾಗಿ ಯುದ್ಧ ಮಾಡ್ತಾನೆ. ಆಮೆನ್. ನೀನು ದೇವರ ಉದ್ದೇಶಕ್ಕಾಗಿ ನಮ್ಮನ್ನೇ ನಾವು ಪ್ರತ್ಯೇಕಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಿಂದ ಕರ್ತನ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ.